ಹಾಯ್ ಎವ್ರಿವನ್, ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಮನೆಯಲ್ಲಿ ಅರಸಿನ ಎಲೆಯ ಗಟ್ಟಿಯನ್ನು ಮಾಡ್ತಾ ಇದ್ದೇನೆ. ಇದಕ್ಕೆ ಬಾಯ್ಲ್ಡ್ ರೈಸ್ ಹಾಗೂ ದೋಸಾ ರೈಸ್ ಈಕ್ವಲ್ ಕ್ವಾಂಟಿಟಿಯಲ್ಲಿ ಹಾಕಿ ದಪ್ಪವಾಗಿ ಇದನ್ನು ಕಡಿದಿಡಬೇಕು. ಹಾಗೆಯೇ ತೆಂಗಿನಕಾಯಿ ಬೆಲ್ಲ ಹಾಕಿ ಇದಕ್ಕೆ ಸ್ವಲ್ಪ ಇಲೈಚಿ ಪೌಡರನ್ನು ಹಾಕಿ ಕೂಡ ಇದನ್ನು ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕು. ಆಮೇಲೆ ಅರಸಿನ ಎಲೆಯನ್ನು ಚೆಂದ ಮಾಡಿ ತೊಳೆದು ಅದರ ಮೇಲೆ ಅದನ್ನು ಸ್ವಲ್ಪ ಡ್ರೈ ಮಾಡಿ ಅದರ ಮೇಲೆ ಈ ದಪ್ಪವಾದ ಹಿಟ್ಟನ್ನು ಆದಷ್ಟು ತೆಳುವಾಗಿ ಸ್ಪ್ರೆಡ್ ಮಾಡಿ ಅದರ ಮೇಲೆ ತೆಂಗಿನಕಾಯಿ ಬೆಲ್ಲ ಮಿಕ್ಸ್ಚರನ್ನು ನಾವು ಸ್ಪ್ರೆಡ್ ಮಾಡಿ ಇಡಬೇಕು. ಇಂಪಾರ್ಟೆಂಟ್ ವಿಷಯ ಏನಂತ ಹೇಳಿದರೆ ನೋಡಿ, ಇದನ್ನು ಒಳ್ಳೆದ್ರೆ ಹೀಗೆ ಪ್ಯಾಕ್ ಮಾಡಬೇಕು. ಎರಡೂ ಸೈಡಲ್ಲಿ ಕೂಡ ಇದನ್ನು ಒಳ್ಳೇದು ಮಾಡಿ ಅಂಟಿಸಬೇಕು. ಇಲ್ಲ ಅಂತ ಹೇಳಿದರೆ ಈ ಬೇಯುವಾಗ ಈ ಬೆಲ್ಲ ಮೆಲ್ಟ್ ಆಗಿ ಎಲ್ಲ ಲೀಕ್ ಆಗಿ ಹೊರಗೆ ಹೋಗ್ತದೆ, ಇದರದ್ದು ಟೇಸ್ಟ್ ಹಾಳಾಗ್ತದೆ. ಅದರಿಂದ ಇದು ಒಳ್ಳೆದು ಅಂಟಿಸಿ ಇಡಲಿಕ್ಕೆ ನೆನಪಿಡಬೇಕು. ಸೊ ಇದು ನಾವು ಕುಕ್ ಆಗಲಿಕ್ಕೆ ಇಟ್ಟಿದ್ದೇವೆ, ಬೇಯಲಿಕ್ಕೆ ಇಟ್ಟಿದ್ದೇವೆ. ಇದು ಬೇಯಲಿಕ್ಕೆ ಸಾಧಾರಣ ಅರ್ಧ ಗಂಟೆ ಬೇಕು. ಈಗ ಇದು ಬೆಂದಿದೆ. ಬೆಂದಾಗ ಈ ಎಲೆಗಳ ಕಲರ್ ಚೇಂಜ್ ಆಗ್ತದೆ. ಒಳ್ಳೆ ಪರಿಮಳ ಬರುವ ನಮ್ಮ ಅರಸಿನ ಎಲೆಯ ಗಟ್ಟಿ ರೆಡಿಯಾಗಿದೆ. ಟೇಸ್ಟಿಯಾಗಿರುವ ಗಟ್ಟಿ ಅರಸಿನ ಎಲೆಯ ಗಟ್ಟಿಯನ್ನು ಎಂಜಾಯ್ ಮಾಡುವ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.